ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂದರೆ, ನಾನು ರೀಸೆಂಟಾಗಿ ಜಯನಗರ್ ಶಾಪಿಂಗ್ ಹೋಗಿದ್ದೆ. ಬಟ್ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ನನಗೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನಾನು ಏನೇನು ತಂದಿದ್ದೀನಿ ಅದನ್ನೆಲ್ಲ ಇಲ್ಲೇ ಸ್ಟೈಲಿಂಗ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಕ್ರಾಪ್ ಟಾಪ್ಸ್ ಅಂದರೆ. ನಾನು ಆಫೀಸಿಗೆ ಆಲ್ಮೋಸ್ಟ್ ಕ್ರಾಪ್ ಟಾಪ್ಸ್ ಜೀನ್ಸ್ ಜೊತೆ ಪೇರ್ ಮಾಡಿ ಹಾಕೊಂಡು ಹೋಗ್ತೀನಿ. ಹಾಗಾಗಿ ನಾನು 7 ಕ್ರಾಪ್ ಟಾಪ್ಸ್ ಚಾಯ್ಸ್ ಮಾಡಿ ಬಂದಿದ್ದೀನಿ. ಒಂದು ಒಳ್ಳೆ ವಿಷಯ ಏನು ಅಂದರೆ, ಇದ್ರದ್ದೆಲ್ಲ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಪ್ರೈಸ್ನ. ನಾನು ತೋರಿಸ್ತೀನಿ ಒಂದೊಂದಾಗೆ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಬಂದು ಈ ವೈಟ್ ಕಲರ್ ಕ್ರಾಪ್ ಟಾಪ್. ಇದ್ರ ಮೇಲೆ ಬ್ರೌನ್ ಪ್ರಿಂಟ್ಸ್ ಇದೆ. ಸೊ ನೀವು ಇದ್ರ ಜೊತೆ ಬ್ರೌನ್, ಬ್ಲ್ಯಾಕ್ ಯಾವ ಪ್ಯಾಂಟ್ ಬೇಕಾದ್ರೂ ಪೇರ್ ಅಪ್ ಮಾಡ್ಬೋದು. ವಿತ್ ಕಾಲರ್ ಇರೋ ಸ್ವಲ್ಪ ಶರ್ಟ್ ಲುಕ್ ಬರುತ್ತೆ. ಬನ್ನಿ ಇದನ್ನ ಯಾವ ತರ ಪೇರ್ ಅಪ್ ಮಾಡೋಣ ನೋಡೋಣ. ಸೆಕೆಂಡ್ ಒನ್ ಬಂದು ಇದು ಸ್ವಲ್ಪ ಕೊರಿಯನ್ ಟಾಪ್ ಫೀಲ್ಸ್ ಇದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಮಟೀರಿಯಲ್. ಇದಕ್ಕೆ ನೀವು ಒಳಗಡೆ ಯಾವ್ದಾದ್ರು ಟೀ ಟಾಪ್ ಪೇರ್ ಮಾಡಿ ಅದ್ರ ಮೇಲೆ ಜಾಕೆಟ್ ತರ ಪೇರ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಮಲ್ಟಿ ಕಲರ್ ಮಿಕ್ಸ್ ಇರೋದ್ರಿಂದ ಬ್ಲ್ಯಾಕ್ ಹೋದ್ರೆ ಚೆನ್ನಾಗಿರುತ್ತೆ. ಬನ್ನಿ ಯಾವ ತರ ಸ್ಟೈಲಿಂಗ್ ಮಾಡ್ಬೋದು ನೋಡೋಣ. ಆಕ್ಚುಲಿ ನಾನು ತಗೋತಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ತಗೊಂಡ್ಲೋ ಬೇಡವೋ, ತುಂಬಾ ಬ್ರೈಟ್ ಕಲರ್ ಅಂತ. ಬಟ್ ತಗೊಂಡು ಬಂದ್ಮೇಲೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಸಿಕ್ಕಾಬಟ್ಟೆ ಬ್ರೈಟ್ ಕಲರ್, ನಮ್ಮನ್ನ ಕೂಡ ಬ್ರೈಟ್ ಆಗಿ ತೋರಿಸುತ್ತೆ ಇದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ರೆಡ್ ಇರೋದ್ರಿಂದ ನೀವು ಯಾವ ಕಲರ್ ಜೀನ್ಸ್ ಸ್ಕರ್ಟ್ ಯಾವ್ದ್ರ ಜೊತೆ ಏನಾದರೂ ಪೇರ್ ಅಪ್ ಮಾಡ್ಬೋದು. ಇದು ಬಫಿ ಸ್ಲೀವ್ಸ್ ಬೇರೆ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಇದನ್ನ ಹೆಂಗ್ ಸ್ಟೈಲಿಂಗ್ ಮಾಡೋದು ನೋಡೋಣ. ನೆಕ್ಸ್ಟ್ ಒನ್ ಇದೊಂದು ಸ್ವಲ್ಪ ಲೈಟ್ ಬ್ಲೂನು ಅಲ್ಲ ಗ್ರೀನು ಅಲ್ಲ ಕಲರ್. ಇದು ಸ್ವಲ್ಪ ಶರ್ಟ್ ತರ ಇದೆ, ಬಟ್ ಕಾಲರ್ ಫುಲ್ ಕಾಲರ್ ಇದೆ. ಇದಕ್ಕೂ ಕೂಡ ಬಫಿ ಸ್ಲೀವ್ಸ್ ಇದೆ. ಸ್ವಲ್ಪ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಡ್ರೆಸ್ದು. ಇದು ಕೂಡ ಸಿಂಗಲ್ ಮಟೀರಿಯಲ್ ಆಗಿರೋದ್ರಿಂದ ಬ್ಲೂ ಜೀನ್ಸ್ ಅಥವಾ ಬ್ಲ್ಯಾಕ್ ಜೀನ್ಸ್ ಮೇಲೆ ಚೆನ್ನಾಗಿ ಹೋಗುತ್ತೆ. ಬನ್ನಿ ನೋಡೋಣ ಹೆಂಗ್ ಸ್ಟೈಲಿಂಗ್ ಮಾಡೋದು ಅಂತ. ಓಲ್ಡ್ ಪ್ಯಾಟರ್ನ್ ತರ ಇತ್ತು, ಅಂದ್ರೆ 2 ಸೈಡ್ಸ್ ಪಾಕೆಟ್ ಮತ್ತೆ ಈ ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಈ ಬಾರ್ಡರ್ ಅಲ್ಲೆಲ್ಲ ಕೊಟ್ಟಿರೋದ್ರಿಂದ ಸೊ ಹೆಂಗ್ ಸ್ಟೈಲ್ ಮಾಡ್ಬೋದು ನೋಡೋಣ, ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ನಾನು ಇದನ್ನ ವೇರ್ ಮಾಡಿಲ್ಲ. ಬೇರೆದೆಲ್ಲ ಸ್ವಲ್ಪ ಅವಾಗ ವೇರ್ ಮಾಡಿ ಚೆಕ್ ಮಾಡಿದ್ದೀನಿ, ಬಟ್ ಇದನ್ನ ವೇರ್ ಮಾಡಿಲ್ಲ. ನೋಡೋಣ ಹೆಂಗ್ ಸ್ಟೈಲ್ ಮಾಡ್ಬೋದು ಅಂತ. ಅವಾಗೊಂದು ತೋರಿಸಿದ್ನಲ್ಲ ಟ್ರಾನ್ಸ್ಪರೆಂಟ್ ಕೊರಿಯನ್ ಫೀಲ್, ಅದೇ ತರ. ಬಟ್ ಇದು ಸಿಕ್ಕಾಬಟ್ಟೆ ಕ್ಯೂಟ್ ಆಗಿದೆ. ನನಗೆ ನೋಡಿದ ಕೂಡಲೇ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಇದ್ರ ಮೇಲೆ ಈ ತರ ರೆಡ್ ಬುಟ್ಟ ಥ್ರೆಡ್ ವರ್ಕ್ ಬೇರೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ನೀವು ಒಳಗಡೆ ಯಾವ್ದಾದ್ರು ಟೀ ಟಾಪ್ ವೇರ್ ಮಾಡಿ ಅದನ್ನ ಪೇರ್ ಅಪ್ ಮಾಡಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈ ಸ್ಲೀವ್ಸ್ ಅಲ್ಲಿ ಕೂಡ ಬಾರ್ಡರ್ಗೆ ಆ ರೆಡ್ ಕಲರ್ ಥ್ರೆಡಿಂಗ್ ವರ್ಕ್. ನನ್ನ ಫೇವ್ರೆಟ್ ಇದು. ನಾವು ತಗೊಂಡಿರೋ ಈ 7 ಟಾಪ್ಸ್ ಅಲ್ಲಿ ಇದು ನನ್ನ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್. ಇದ್ರಲ್ಲಿ ಹೇಗೆ ಕಾಣ್ತೀನಿ ನೋಡೋಣ. ಲಾಸ್ಟ್ ಒನ್. ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ. ಸಿಕ್ಕಾಬಟ್ಟೆ ಥಿಕ್ ಮೆಟೀರಿಯಲ್. ವೈಟ್ ಮತ್ತೆ ಇದೊಂಥರ ಡಿಫ್ರೆಂಟ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೇಮ್ ಕಾಲರ್ ವೈಟ್, ಸ್ವಲ್ಪ ಫಾರ್ಮಲ್ ಶರ್ಟ್ ತರ, ಬಟ್ ಇಟ್ಸ್ ಅ ಕ್ರಾಪ್ ಟಾಪ್. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ. ಇನ್ನು ಲೈಟ್ ಬ್ಲೂ ಜೀನ್ಸ್ ಜೊತೆ ಪೇರ್ ಅಪ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಬನ್ನಿ ಹೇಗೆ ಮಾಡ್ಬೋದು ನೋಡಿ. ಇದು ಇವತ್ತಿನ ವ್ಲಾಗ್. ನನಗೆ ಗೊತ್ತು ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಎಷ್ಟು ಪ್ರೈಸ್ ಅಂತ ಕೇಳಕ್ಕೆ. ಇದಕ್ಕೆಲ್ಲ ನಾನು ಪೇ ಮಾಡಿದ್ದು ಜಸ್ಟ್ 150 ರೂಪೀಸ್. ನಾನು ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿದ್ದು. ಸಿಕ್ಕಾಬಟ್ಟೆ ಕ್ಯೂಟ್ ಕಲೆಕ್ಷನ್ಸ್ ಇತ್ತು. ನನಗಂತೂ ನೋಡಿದ್ದೆಲ್ಲ ಇಷ್ಟ ಆಗ್ತಿತ್ತು. ಅದರಲ್ಲಿ ನಾನು ಈ 7ನ ಪಿಕ್ ಮಾಡ್ಕೊಂಡ್ ಬಂದೆ. ನನಗೆ ಈ ಸಲ ವಿಡಿಯೋ ಮಾಡೋಕೆ ಆಗಲಿಲ್ಲ ಮೋಸ್ಟ್ ಆಫ್ ದಿ ರೀಸನ್ಸ್ ಇಂದ. ಬಟ್ ನಿಜವಾಗ್ಲೂ ಆ ಕಲೆಕ್ಷನ್ ನೋಡಿದ್ರೆ ಮತ್ತೆ ವಿಸಿಟ್ ಮಾಡಲೇಬೇಕು ಜಯನಗರ್. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವಿಡಿಯೋ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಅಂದರೆ ನಾನು ಸ್ಟೈಲಿಂಗ್ ಮಾಡಿದ್ದು, ಯಾವ್ಯಾವ ಜೀನ್ಸ್ ಜೊತೆ ಸ್ಕರ್ಟ್ ಜೊತೆ ಪೇರ್ ಅಪ್ ಮಾಡಿದ್ದೆ, ಅದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಇಷ್ಟೇ ಬ್ಲಾಗ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.